ಈ ವರ್ಲ್ಡ್ ಕಪ್ ಎಲ್ಲ ಆಗುವಾಗ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು, ಟಿ ವಿ ಎಲ್ಲ ನೋಡ್ತಿದ್ರು, ಆ ಬಗ್ಗೆ ಏನೋ ಹೇಳ್ತಿದ್ರು, ಏನದು? ಎಸ್, ಅದೇನಾಯಿತು ಅಂತ ಹೇಳಿದ್ರೆ 2010 12 ಶಿರೂರು ಶ್ರೀಗಳವರ ಲಕ್ಷ್ಮೀವರ್ತಿತ ಶ್ರೀಪಾದರ ತೃತೀಯ ಪರ್ಯಾಯ. ಶ್ರೀಪಾದರೆ ಶಿರೂರು ಲಕ್ಷ್ಮೀವರ್ತಿತ ಶ್ರೀಪಾದರೆ ಕ್ರೀಡೆ ಅಂತ ಹೇಳಿದ್ರೆ ವಿಶೇಷ ಒಲವು. ಕ್ರೀಡೆ ಮತ್ತು ಸಂಗೀತ ಅವರದ್ದು ಭಾಳ ಒಂದು ನೆಚ್ಚಿನ ಒಂದು ರಂಗ ಅವರದ್ದು. ಅವರು ಈ ಪಂದ್ಯಾಟ ನಡುವ ಈ ವರ್ಲ್ಡ್ ಕಪ್ ಆಗ್ತಾ ಇದ್ದ ಸಮಯದಲ್ಲಿ ಮಠದ ಸಿಬ್ಬಂದಿಗಳೆಲ್ಲ ಬೇಗ ಪೂಜೆ ಮುಗಿದ ಕೂಡಲೇ ಓಡ್ತಾ ಇದ್ರು. ಸ್ವಾಮೀಜಿಯವರು ಏನು ಇದು ಅಂತ ಕೇಳಿದಾಗ ಹೀಗೆ ವರ್ಲ್ಡ್ ಕಪ್ ನಡೀತಾ ಇದೆ ಸ್ವಾಮೀಜಿ ಅಂತೇಳಿ. ಸ್ವಾಮೀಜಿಯವರಿಗೆ ಏನು ನೀವೇನು ಯಾರು ಎಲ್ಲೆಲ್ಲಿ ಓಡಬೇಕಾಗಿಲ್ಲ, ಪಾಪ ಯಾರ್ದೋ ಸ್ನೇಹಿತರ ಮನೆಗೆ ಯಾವುದೋ ಅಂಗಡಿ ಬದಿಯಲ್ಲಿ ಟಿ ವಿ ಹಾಕ್ಕೊಂಡಿರ್ತಿದ್ರು, ಅಲ್ಲಿಗೆ ಹೋಗಿ ನೋಡ್ತಾ ಇದ್ರು. ಸ್ವಾಮೀಜಿಗೆ ಭಾಳ ಬೇಜಾರಾಯಿತು. ಅದೆಲ್ಲ ಬೇಡ ಅಂಥೇಳಿ ಉಡುಪಿಯ ರಾಜಾಂಗಣದಲ್ಲಿ ದೊಡ್ಡ 20 ಫೀಟು ಉದ್ದ 20 ಫೀಟ್ ಅಗಲದ್ದು ದೊಡ್ಡ ಸ್ಕ್ರೀನ್ ಹಾಕಿ ಪ್ರಾಜೆಕ್ಟ್ರಲ್ಲಿ ಲೈವ್ ಮ್ಯಾಚ್, ಅಷ್ಟು ದೊಡ್ಡ ಸ್ಕ್ರೀನ್ ಎಲ್ಲೂ ಹಾಕಿರಲಿಲ್ಲ, ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ಪ್ರಾಜೆಕ್ಟ್ರಲ್ಲಿ ಭಾರತ ಆಡುವ ಎಲ್ಲ ಪಂದ್ಯಗಳನ್ನು ನೇರ ಪ್ರಸಾರ. ಇದು ಆರಂಭ ಆದ ಕೂಡಲೇ ಆರಂಭದಲ್ಲಿ ಕೆಲವರೆಲ್ಲ ಬಂದು ಸ್ವಾಮೀಜಿ ರಾಜಾಂಗಣ, ಸಾಂಸ್ಕೃತಿಕ ವೇದಿಕೆ, ಧಾರ್ಮಿಕ ವೇದಿಕೆ ಇದನ್ನು ಕ್ರೀಡೆಗೆ ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತೇಳಿ ಕೆಲವರು ಅಬ್ಜೆಕ್ಷನ್ ಮಾಡಿದರು. ಸ್ವಾಮೀಜಿಯವರು ಪ್ರಾಮಾಣಿಕವಾಗಿ ಹೇಳಿದರು, ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಪಾಪದ ಹುಡುಗರು ಎಲ್ಲೆಲ್ಲೋ ಯಾರ್ಯಾರ ಮನೆಗೆ ಹೋಗಿ ಯಾರ್ಯಾರಿಗ ತೊಂದರೆ ಮಾಡಿಕೊಂಡು ಯಾವುದೋ ರಸ್ತೆ ಬದಿಯಲ್ಲಿ ಅಂಗಡಿ ಬದಿಯಲ್ಲಿ ನಿಂತ್ಕೊಂಡು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಈ ಕ್ರಿಕೆಟ್ ಮ್ಯಾಚನ್ನು ನೋಡ್ತಾ ಇದ್ದಾರೆ. ಅದು ಆಗಬಾರ್ದು. ಮತ್ತು ಭಾರತದಲ್ಲಿ ವಿಶ್ವಕಪ್ ಕ್ರಿಕೆಟ್ ಜರುಗ್ತಾ ಇದೆ. ಇದು ನಮ್ಮೆಲ್ಲರಿಗೊಂದು ಪ್ರೆಸ್ಟೀಜಿಯಸ್ ಇಶ್ಯೂ, ನಮಗೆಲ್ಲರಿಗೊಂದು ಪ್ರತಿಷ್ಠೆ ವಿಚಾರ. ಇಂಥ ಪಂದ್ಯಾಟಗಳನ್ನು ಚೆನ್ನಾಗಿ ನೋಡಲಿ ಅಂತ ಹೇಳೋ ಉದ್ದೇಶದಿಂದ ನಾನು ರಾಜಾಂಗಣದಲ್ಲಿ ಆಯೋಜನೆ ಮಾಡಿದ್ದೇನೆ ವಿನಃ ಇದರ ಹಿಂದೆ ಬೇರೆ ಏನು ವಿಚಾರ ಇಲ್ಲ. ಇದು ನಿಮಗೆ ತಪ್ಪು ಅನಿಸಿದರೆ ತಪ್ಪು, ನನ್ನದು ಪ್ರಾಬ್ಲಮ್ ಇಲ್ಲ. ಸರಿ ಅನಿಸಿದ್ರೆ ಸರಿ. ನನ್ನ ಉದ್ದೇಶ ಸ್ಪಷ್ಟ, ನಮ್ಮ ಮಕ್ಕಳು ಯಾವುದೋ ಬೀದಿ ಬದಿಯಲ್ಲಿ ಹೋಗಿ ನಿಂತ್ಕೊಂಡು ಯಾರ್ದೋ ಮನೆಗೆ ಹೋಗಿ ತೊಂದರೆ ಮಾಡಿಕೊಂಡು ಪಂದ್ಯಾಟಗಳನ್ನು ವೀಕ್ಷಣೆ ಮಾಡಬಾರ್ದು ಅಂತ ಹೇಳೋದು ಒಂದೇ ಉದ್ದೇಶ ಅಂತೇಳಿ ಹೇಳಿದರು. ಆನಂತರ ಎಲ್ಲ ವಿವಾದಗಳು ಅಲ್ಲಿಗೆ ತಣ್ಣಗಾಯಿತು. ಕೊನೆಗೆ ಅವರಿಗೆ ಎಷ್ಟು ಅವರ ಆತ್ಮವಿಶ್ವಾಸ ಇತ್ತು ಅಂತ ಹೇಳಿದರೆ, ಅವರು ಸಾಧಾರಣ ಅವರೊಂದು ಭವಿಷ್ಯ ನೋಡಿದ್ರೆ ಅದು ಸತ್ಯ ಆಗ್ತಾಯಿತ್ತು. ಅವರು ಪಂದ್ಯದ ಫೈನಲ್ ದಿವಸ ಹೇಳಿದರು, ಮೊದಲ ಹಿಂದಿನ ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು, ನಾಳೆ ಭಾರತ ಜಯಗಳಿಸ್ತದೆ, ಅದಕ್ಕಾಗಿ ನಾನು ಕೃಷ್ಣ ಮುಖ್ಯ ಪ್ರಾಣದೇವರಿಗೆ 10,000 ಲಡ್ಡನ್ನು ನೈವೇದ್ಯ ಮಾಡ್ತಾ ಇದ್ದೇನೆ. ಪಂದ್ಯ ಭಾರತ ಜಯಗಳಿಸಿದ ಕೂಡಲೇ ಅಷ್ಟು ಲಡ್ಡನ್ನು ನಾನು ನೋಡ್ಲಿಕ್ಕೆ ಬಂದವರಿಗೆ ವಿತರಣೆ ಮಾಡ್ತೇನೆ ಹೇಳಿದರು. 20 ರನ್ನಿಗೆ 2 ವಿಕೆಟು ಭಾರತದ ಬಿದ್ದಾಗ ಎಲ್ಲ ಭಾಳ ಸ್ವಾಮೀಜಿಯವರ ಬಗ್ಗೆ ಭಾಳ ಕೆಲವರು ಅಪಹಾಸ್ಯ ಮಾಡಿದ್ದಿದೆ. ಬಟ್ ಯಾವಾಗ ಭಾರತ ಜಯಗಳಿಸಿತ, ಏನು ಜಯಗಳಿಸಲಿಕ್ಕೆ 10 ರನ್ನು ಇರುವಾಗಲೇ ಒಂದು 20 ಹೆಡಿಗೆ ಲಡ್ಡು ಬಂದು ರಾಜಾಂಗಣದ ವೇದಿಕೆ ಹತ್ರ ಬಂದು ನಿಂತಾಗಿದೆ. ಕೊನೆಗೆ ಅಲ್ಲಿ ಪಂದ್ಯ ವಿನ್ನಾದ ಕೂಡಲೇ ಸುಡುಮದ್ದುಗಳು, ದುರ್ಸುಗಳು, ಪಟಾಕಿಗಳು ಸುಮಾರು ಅರ್ಧ ಗಂಟೆ ಭಾಳ ಜೋರಿತ್ತು, ಭಾಳ ಸೆಲೆಬ್ರೇಷನ್ ಇತ್ತು. ಉದ್ದೇಶ ಅಷ್ಟೇ, ನಮ್ಮ ದೇಶ ಒಂದು ವಿಶ್ವಕಪ್